ಹೆಂಗಿದ್ರು ಬಿರ್ನೆ ಎದ್ದಿದ್ನಲ್ಲ, ಅದಕ್ಕೆ ನಿಂಗೆ ಕಾಪಿ ಮಾಡ್ಕೊ ಬಂದೆ. ತಕ. ಸೋ ಸ್ವೀಟ್. ಮಾವ, ನಿಂಗೆ ಅಡುಗೆ ಮಾಡೋಕ್ಕೆಲ್ಲ ಬರುತ್ತಾ? ಇಲ್ಲ ಪಾರು, ಅದೇ ಈ ಜಾತ್ರೆ ಟೈಮ್ನಾಗೆ 1 ತಿಂಗಳು ದೇವಸ್ಥಾನಾಗಿತ್ತೀನಲ್ಲ, ಅವಾಗ ನಾನೇ ಅನ್ನ ಮಾಡ್ಕೊತೀನಿ. ಹಂಗಾಗಿ ಅನ್ನ ಮಾಡಕ್ ಮಾತ್ರ ಬರ್ತದೆ. ಅದ್ರಲ್ಲೂ ನೀರೆಲ್ಲ ಸರಿಯಾಗಿ ಹಿಂಗಿರಕ್ಕಿಲ್ಲ, ನಾ ಮಾತ್ರ ತಿನ್ನೋದಲ್ಲ, ಅದಕ್ಕೆ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಕಾಫಿ ಹೆಂಗ್ ಮಾಡ್ಕೊಂಬಂದೆ? ಅದಕ್ಕೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವಳಲ್ಲ, ಅವಳು ಹೇಳ್ಕಟ್ಲು. ಅದನ್ನೂ ಅದು ಹೆಂಗಾಗೈತೆ ಅಂತ ನಂಗೆ ಗೊತ್ತಿಲ್ಲ, ದೊರ್ಗ ಬರ್ಗ ಮಾಡ್ಕೊಂಡ್ಬಂದ್ಬಿಟ್ಟೆ. ಏನದು? ಓಹೋ, ಅದ ದೊರ್ಗ ಬರ್ಗ ಪಾರು. ಅಂದ್ರೆ ಪಾಠ 1, ಪದಗಳ ಅರ್ಥ. ಮೊದಲ ಪದ ದೊರಗ ಬರಗ. ಇದನ್ನ ಆಡು ಭಾಷೆಯಲ್ಲಿ ಅಂದು ಒಂದು ಒಂದು ದೊರ್ಗಬರ್ಗವಾಗಿದೆ. ಅದರ ಅರ್ಥ ಅತ್ಲಾಗೆ ಒಕ್ಕಳಂಗೂ ಅಲ್ಲ, ಇತ್ಲಾಗೆ ತೆಗ್ದಾಕಂಗೂ ಅಲ್ಲ, ಮಧ್ಯಕ್ಕೆ ತಂದು ನಿಲ್ಲಿಸುವುದು. ಈಗ ಉದಾಹರಣೆ, ಸಾರಿಗೆ ಮಸಾಲೆಯನ್ನು ನುಣ್ಣಗೆ ಅರಿಯಬಾರದು, ದೊರ್ಗಬರ್ಗವಾಗಿ ಮಾಡಿಕೊಳ್ಳಬೇಕು. ಅಂದರೆ ಅತ್ಲಾಗೆ ಗಟ್ಟಿಯಾಗೂ ಬೇಡ, ಇತ್ಲಾಗೆ ನೈಸಾಗೂ ಬೇಡ, ಅಂದರೆ ತರಿತರಿಯಾಗಿ ರುಬ್ಬಿಕೊಳ್ಳುವುದು. ಮಾರಿಗುಡಿಯಲ್ಲಿ ಬಳಸುವ ಪದವೇ ದೊರ್ಗ ಬರ್ಗ. ಆಯ್ತು ಪಂಡಿತ್ರೆ, ಇವತ್ತು ನಿಮ್ಮಿಂದ ಮಾರಿಗುಡಿ ಡಿಕ್ಷನರಿನಲ್ಲಿ ಒಂದು ಪದ ಕಲ್ತಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಆದ್ರೂ ನೆನ್ನೆ ರಾತ್ರಿ ಕಥೆನ ಅರ್ಧಕ್ಕೆ ನಿಲ್ಸ್ತಲ್ಲ, ಅದೇ ಬೇಜಾರು. ಅಯ್ಯೋ ಅದ ಪಾರು, ನೆನ್ನೆ ನೀ ತಲೆಗೆ ಮೆಸೇಜ್ ಮಾಡ್ತಾ ಇದ್ದ, ಹಂಗೆ ನಿದ್ದೆ ಬಂದ್ಬಿಡ್ತು. ಅದ್ಬಿಡು, ಯಾವ ಕತೆ ಹೇಳ್ತಿದ್ದೆ ನಾನು? ಅಯ್ಯೋ, ಒಂದ್ ಊರಲ್ಲಿ ರಾಜಾರಾಣಿ ಇದ್ರು ಅಂತ ಒಂದ್ 5 ಸತಿ ಹೇಳ್ದೆ, ಮುಂದಕ್ಕೆ ಹೋಗ್ಲಿಲ್ಲ. ಸರಿ, ಈಗ ನನಗೊಂದು ಕತೆ ಗೊತ್ತು, ಹೇಳ? ಹೇಳು ಪಾರು. ಡಾಕ್ಟರ್ ಬರೆಯೋದಂತೂ ಅರ್ಥ ಆಗಿಲ್ಲ, ಕೊನೆ ಪಕ್ಷ ಬಾಯಲ್ಲ ಕತೆ ಆದ್ರೂ ಅರ್ಥ ಆಗ್ಲಿ. ಹೇಳು ಪಾರು. ಒಂದ್ ಊರಲ್ಲಿ ಅಪ್ಪ, ಅಮ್ಮ, ಒಬ್ಬ ಮಗ, 4 ಜನ ಹೆಣ್ಮಕ್ಳಿದ್ರಂತೆ. ಆ ಕುಟುಂಬದಲ್ಲಿ ಇದ್ದಕ್ಕಿದ್ದಾಗೆ ಅಮ್ಮ ಕಾಣೆ ಆಗೋಗ್ಬಿಟ್ರಂತೆ. ಆ ಒಬ್ಬ ಗಂಡ್ಮಗ ಇದ್ನಲ್ಲ, ಅವನೇ ತನ್ನ 4 ಜನ ತಂಗಿನ ನೋಡ್ಕೋತಿದ್ನಂತೆ. ಈಗ ಅವ್ರಮ್ಮ ಎಲ್ಲಿ ಹೋದ್ರು? ನಿನ್ ಕೈ ಮುಗಿ ಕೇಳ್ಕತ್ತೀನಿ ಪಾರು, ನಿನ್ ಕತೆ ಯಾವುದು, ಅದು ಎಲ್ಲಿಗೆ ಬರ್ತೈತೆ ಅಂತ ನನಗೆ ಅರ್ಥ ಆಯ್ತು. ನಮ್ಮ ಅವ್ವನ ಬಗ್ಗೆ ನೇರವಾಗಲಿ, ಹಿಂಗೆ ಸುತ್ತಿ ಬಳಸಿ ಆಗಲಿ ಹೇಳ್ಬೇಡ. ಹಿಂಗೆ ದಮ್ಮಯ್ಯ ಅಂತೀನಿ. ನಮ್ಮ ಅವ್ವಂದು ಮುಗ್ದೋಗಿರೋ ಕತೆ. ಗುಡ್ ಮಾವ, ಇಷ್ಟು ಬೇಗ ಈ ಬದಲಾವಣೆ ಸಿಕ್ಕಿರ್ಬೇಕಾದ್ರೆ ನಿಮ್ಮಮ್ಮನೂ ನನಗೆ ಬೇಗ ಸಿಗ್ತಾರೆ. ನಾನು ಹುಡುಕ್ತೀನಿ, ಯಾಕಂದರೆ ನಿಮ್ಮಮ್ಮ ಮುಗ್ದೋಗಿರೋ ಕತೆ ಅಲ್ಲ ಮಾವ, ಈಗ ನಮ್ಮ ಜೀವನದಲ್ಲಿ ಶುರು ಆಗಬೇಕಾಗಿರೋ ಹೊಸ ಅಧ್ಯಾಯ.